ಗಂಗಾ ಗಂಗಾ ಹಾ ರೀ ಬಂದೆ. ಲಘುನ ಬಾರ. ಏನ್ರಿ ಏನಾತ? ಒಂದ ಸಮನ ಕರ್ಯಾಕ ಕುಂತ ಬಿಟ್ಟಿರಲ್ಲ, ಏನಾತ? ಏನಾರ ಬೇಕಿತ್ತನ? ಚಾ ಬೇಕಿತ್ತನ? ಏನ? ಅಯ್ಯ ಜಾಗಿ ಏನು ಬೇಡ. ಕವಿತಾ ಯಾಕ ಒಂದು 10 ಸಲ ಆತನ ಏನು ನೋಡು. ಇಲ್ಲಿಂದ ಹೊರಗೆ ಹೋಗ್ತಾಳ, ಹೊರಗಿಂದ ಒಳಗೆ ಬರ್ತಾಳ, ಮತ್ತೆ ಒಳಗಡೆ ಕೂತ್ಕೋತಾಳ 2 ನಿಮಿಷಕ್ಕೆ, ಮತ್ತೆ ಎದ್ದೇಳ್ತಾಳ, ಮತ್ತೆ ಹೊರಗೆ ಬರ್ತಾಳ. ಇದಕ್ಕೆ ಹಂಗೆ ಮಾಡಕೊಂದೈತ ಹುಡುಗಿ. ಆಕಿ ಫ್ರೆಂಡ್ಸ್ ಯಾರು ಬರ್ತೀನಂತಂದಾರನ? ರೀ ನಿಮ್ಗೇನು ಗೊತ್ತಾ ಇಲ್ಲನು? ಏನು ಗೊತ್ತಾ ಇಲ್ಲ ನಂಗೆ ಮಾತಾಡ್ತಿರಲ್ಲ. ಅಯ್ಯ ನನಗೆ ಗೊತ್ತಿದ್ದಿದ್ರ ನಿನಗೆ ಯಾಕೆ ಅಡಿಗೆ ಮನೆಯಿಂದ ಕರೆಸಿ ಏನಾತು ಏನು ಅಂತ ಕೇಳ್ತಿದ್ದೆ. ಏನಾತು ಹೇಳು, ಎದಕ್ಕೆ ಹಂಗೆ ಅಡ್ಡಾಡಕ್ ಕುಂತಾಳ ಕವಿತಾ? ರೀ ನಿಮ್ಮ ಅಳಿಯಂದ್ರ ಬರ್ತೀನಂತ ಅಂದಿಲ್ಲ ನೀ ಇವತ್ತು. ಅದಕ್ಕೆ ಇವತ್ತು ಲಘುನ ಎದ್ದು ರೆಡಿಯಾಗಿ ಮುಂಜಾನಿಂದ ಕಾಯ್ಕೋಂತ ನಿಂತಾಳ. ರಾಜು ಬರ್ತೀನಂತ ಅಂದಿದ್ದಕ್ಕೆ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ ಕುಂತಾಳ. ಓಹೋ ಹೌದನ. ಅದಕ್ಕ ಅಂತೀನಿ ನನ್ನ ಮಗಳು ಯಾವತ್ತೂ ಯಾರಿಗೂ ಹಿಂಗ ಕಾದಕಿ ಅಲ್ಲ. ಒಂದು ದಿನಾನು ಇದು ಯಾಕೆ ಹಿಂಗ್ ಮಾಡಕ್ ಕುಂತಾಳ, ಅಲ್ಲಿಂದ ಇಲ್ಲಿಗೆ ಎದಕ್ಕೆ ಓಡಾಡಕ್ ಕುಂತಾಳ. ಆಕಿ ಫ್ರೆಂಡ್ಸ್ ಯಾರು ಬರ್ತೀನಂದ್ರು ನಮ್ಗೆ ಹೇಳ್ಬಿಟ್ಟಿರ್ತಾಳ ಬಂದ ತಕ್ಷಣ ರೂಮಿಗೆ ಕಳ್ಸಂತಂದು. ಆದ್ರೆ ಇವತ್ತು ಯಾಕೆ ಈ ನಮ್ನಿ ಬಾಕ್ಲಕ್ಕ ಒಳಗಡೆ ತನ್ನ ಕೋಣೆಗೆ ಅಡ್ಡಾಡಕ್ ಕುಂತಾಳಲ್ಲಪ್ಪ ಅಂತೀನಿ ನಾನು. ಅಳಿಯಂದ್ರ ಬರ್ತಾರಂದಿದ್ದಕ್ಕನೇ ಇದು. ಆಗ ಮತ್ತೆ ಬಂದ್ಲು ನೋಡ್ರಿ ನಿಮ್ಮ ಮಗಳು. ಕವಿತವಾ ಆರಾಮಾಗಿ ಒಂದ್ ಕಡೆ ಕುತ್ಕೋ. ಅಳಿಯಂದ್ರ ಊರಿಗೆ ಬಂದ್ಮೇಲೆ ನಮ್ಮ ಮನೆಗೆ ಬಂದ ಬರ್ತಾರ. ನಮ್ಮ ಮನೆಗೆ ಬಂದ್ಮೇಲೆ ಮನಿ ಒಳಗ್ ಬಂದ ಬರ್ತಾರ. ನಮ್ಮ ಮನಿ ಒಳಗ್ ಬಂದ್ಮೇಲೆ ನಿನ್ನನ್ನು ಮಾತಾಡ್ಸ್ಲಾರ್ದಂಗಿರ್ತಾರ, ನಿನ್ನ ನೋಡ್ಲಾರ್ದಂಗಿರ್ತಾರ. ಹೇಳು. ಏನಿ ಆರಾಮಾಗಿ ಕೋಣೆಗೆ ಹೋಗಿ ಕುತ್ಕೋ. ಅಳಿಯಂದ್ರ ಬಂದ ತಕ್ಷಣ ನಿನ್ನನ್ನ ಕರಿತೀನಂತ, ಸರಿನಾ? ಅದು ಹಂಗಲ್ಲ ಡ್ಯಾಡಿ, ಇಷ್ಟೊತ್ತಿಗೆ ಆಲ್ರೆಡಿ ಬರ್ತೀನಿ ಅಂತ ಅಂದಿದ್ರು, ಇನ್ನೂ ಬರಲೇ ಇಲ್ಲಲ್ಲ. ಅದಕ್ಕೋಸ್ಕರ ನೋಡ್ತಾ ಇದ್ದೆ. ಅದು ಅಲ್ಲದೆ ನನ್ನನ್ನು ನೋಡೋದಕ್ಕೆ ಬಂದಾದ್ಮೇಲೆ ಇವಾಗಲೇ ಅಲ್ಲ ಅವ್ರು ಬರ್ತಾ ಇರೋದು ನಮ್ಮ ಮನೆಗೆ. ಅದಕ್ಕೋಸ್ಕರ ಮನೆ ಅಡ್ರೆಸ್ ಗೊತ್ತಾಯ್ತಾ ಏನಿಲ್ಲ, ಮತ್ತೆಲ್ಲಾದರೂ ಮುಂದಕ್ಕೆ ಎಲ್ಲಾದರೂ ಹೋಗ್ಬಿಡ್ತಾರೋ ಏನು ಅಂತ ನೋಡ್ತಾ ಇದ್ದೆ ಅಷ್ಟೇ. ಅಯ್ಯೋ ಹುಚ್ಚುಡುಗಿ, ನಮ್ಮ ಊರಾಗ ನಮ್ಮ ಮನಿ ಕೇಳಿದ್ರ ನಮ್ಮ ಮನಿ ಅಡ್ರೆಸ್ ಕೇಳೋದಲ್ಲ, ಬರೀ ನನ್ನ ಹೆಸರು ಹೇಳಿದ್ರೆ ಸಾಕು. ಸಣ್ಣ ಹುಡ್ರು ಕೂಡ ಅಳಿಯಂದ್ರನ್ನ ನಮ್ಮ ಮನಿ ತನಕ ಕರ್ಕೊಂಬಂದು ಬಿಟ್ಟು ಒಳಗಡೆ ತನಕ ಹೊಕ್ಕಾರ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಳಿಯಂದ್ರ ಆರಾಮ ಬರ್ತಾರ, ನೀ ಕುತ್ಕೋ ಹೋಗು. ಹೋಗು. ಸರಿಯಪ್ಪ ಆಯ್ತು. ಅವ್ರು ಬಂದ ತಕ್ಷಣ ನನಗೆ ಕರೆದ್ಬಿಡ. ಹ್ಞೂ ಆತ. ರೀ ಅಳಿಯಂದ್ರ ಬರಾಕುಂತಾರಂತಂದು ಚಲೋ ಅನ್ನತಂಗೆ ಅಡುಗೆ ಮಾಡ್ಸಕೊಂತೀನಿ. ನಾನು ಮುಂದೆ ನಿಂತು ಆಳ ಕೈಯಾಗ ಅಡುಗೆ ಮಾಡ್ಸಕೊಂತೀನಿ. ಬರ್ತೀನಾ ರೀ? ಇಲ್ಲಾಂದ್ರೆ ಮತ್ತೆ ಹೆಂಗೆ ಒಂದು ಮಾಡಿಟ್ಬಿಡ್ತಾರೆ. ಅದು ಅಪರೂಪಕ್ಕೆ ಮೊದಲನೇ ಸಲ ಬರಾಕುಂತಾರೆ ಅಳಿಯಂದ್ರು. ನಾ ಅಡುಗೆ ಮಾಡಿಸ್ತೀನಾ ರೀ? ಸರಿ ಆತ್ ತಗೋ. ನಾ ಇಲ್ಲೇ ಕೂತ್ಕೊಂಡಿರ್ತೀನಿ ತಗೋ. ಅಳಿಯಂದ್ರ ಬಂದ್ರಂದ ಅವ್ರು ಮಾತಾಡ್ಸಿ ನಿಮ್ಮನ್ನು ಕರಿತೀನಂತ, ಸರಿನಾ? ಸರಿ ಆತು. ಮತ್ತು ಮರ್ತಿಗಿರ್ತೀರಿ ನೋಡ್ರಿ ಎಲ್ಲಾರ. ಅವ್ರು ಬಂದ ತಕ್ಷಣ ಯಾರು ನೀವು, ಓ ಹೌದಾ ಅಂತ ನಿಮ್ಮ ಪಾಡಿಗೆ ನೀವು ಮಾತಾಡ್ಸ್ಕೊಂತ ಕೂತ್ಕೊಂಡು ಹಂಗೆ ಕಳಿಸ್ಬಿಡ್ಬೇಡ್ರಿ. ಒಂದು ಸ್ವಲ್ಪ ಮಾತಾಡಿಸಿ ಆರಾಮದೇನಪ್ಪ ಹಂಗೆ ಹಿಂಗಂತ ಮಾತಾಡಿಸಿ ನನ್ನನ್ನು ಕವಿತನ್ನು ಕರೀರಿ. ಏನು? ಆತ್ ತಗೋರು ಮಾರಾಯ, ಎದಕ್ ತಲೆ ತಿಂತಿದಿ? ನಂಗೆ ಗೊತ್ತಾಯ್ತು ತಗೋ. ಅಳಿಯಂದ್ರ ಬಂದ್ರೆ ಮಾತಾಡ್ಸಿ ನಿಮಗೆ ಕರಿತೀನಂತ, ಆಯ್ತಾ? ಸರಿ ರೀ. ಏಟೊತ್ತಾತ ಇವ್ರು ಅಳಿಯಂದ್ರ ಬರಾಕ? ಪಾಪ ನನ್ನ ಮಗಳಗ ಕಾಯಿಸಾಕುಂತಾರಲ್ಲ. ಬರಲಿ, ಇದ ಮೊದಲನೇ ಸಲ, ಇದ ಕೊನೆಯ ಸಲ ಆಗಿರ್ಬೇಕು. ನನ್ನ ಮಗಳಿಗೆ ಯಾವ ಟೈಮಿಗೆ ಬರ್ತೀನಂತ ಅಂದಿರ್ತಾರ ಅದಕ್ಕಿಂತ ಅರ್ಧ ತಾಸು ಮುಂಚೆ ಬಂದಿರಬೇಕು ಅಂತ ಈಗಲೇ ವಾರ್ನ್ ಮಾಡ್ತೀನಿ. ಇಲ್ಲ ಅಂದ್ರೆ ಇದು ಮತ್ತೆ ಮುಂದುವರಿತಂದ್ರೆ ನನ್ನ ಮಗಳ ಮನಸ್ಸಿಗೆ ಭಾಳ ನೋವಾಕೈತಿ. ಹೌದು ಮಾವರ ಮಾವರ ಇದೇನಪ್ಪ ಇದು? ಮಾವರ ಯಾರ ಜೊತೆನ ಫೋನಾಗ ಮಾತಾಡೋಕಂತಾರ? ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾವಲ್ರು? ಮಾವರ ಮಾವರ ಇರಪ್ಪ 1 ನಿಮಿಷ ತಡಿ, ಫೋನಾಗ ಮಾತಾಡ್ಕೊಂತೀನಿ. ಹಾಂ ಹೇಳಪ್ಪ ನೀನು. ಅದ ಹಂಗೆ ಮಾಡು. ಅಯ್ಯೋ ದೇವ್ರಿ, ಇದೇನಪ್ಪ ಇದು? ಮನೆಗೆ ಬಂದ ತಕ್ಷಣ ನಾನು ಎಲ್ಲರೂ ಕುಂದ್ರಿಸಿ ಚಂದನದಂಗೆ ಮಾತಾಡಿಸಿ ಇದು ಮಾಡ್ತಾರಂದ್ರೆ, ಇವ್ರು ನೋಡಿದ್ರೆ ಯಾರೋ ಮೂರನೇದವ್ನು ಬಂದಾನ ಮನೆಗೆ ಅನ್ನೋಂಗೆ ಮಾಡ್ತಾರಲ್ಲ. ನಾನು ಇವ್ರ ಮಗಳನ್ನ ಮದುವೆ ಆಗೋ ಹುಡುಗ ಅನ್ನೋದನ್ನು ಮರ್ತು ಬಿಟ್ಟಾರ ಏನು ಇವರು? ಹಂಗೆ ಮಾಡಾಯ್ತು. ಇಡ್ಲಾ ಈಗ? ಆಯ್ತು ಇಡು. ಮಾವರ ಆರಾಮದಿರಿ? ಅಯ್ಯೋ ಅಳಿಯಂದ್ರ ಏನು ತಿಳ್ಕೊಬೇಡ್ರಿ. ನಂದು ಫೋನಿನ ಗದ್ದಲ್ದಾಗ ನೀವು ಬಂದಿರಿ ಅನ್ನೋದ ಲಕ್ಷ್ಯ ಎಲ್ಲಾಗಿತ್ರಿ. ಏನು ತಿಳ್ಕೊಬೇಡ್ರಿ ಅಳಿಯಂದ್ರ, ಆರಾಮದಿರಲ್ಲ? ಹ್ಞೂ ರೀ ಮಾವರ, ನಾ ಆರಾಮದೀನಿ. ನೀವು ಆರಾಮದಿರಲ್ಲ? ಹ್ಞೂನಪ್ಪ, ನಾವು ಆರಾಮದೀವಿ ನೋಡು. ಅಂದಾಗ ನೀನೇನೋ ಲಘುನ ಬರ್ತೀನಂತ ಅಂದಿದ್ದೆಲ್ಲ, ಲೇಟ್ ಆತಲ್ಲ ನೀ ಬರೋದು? ಅದು ಮಾವರ ಮನೆಯಾಗ ಒಂದು ಸ್ವಲ್ಪ ಮಾತುಕತೆ ನಡೆದಿತ್ತು ರೀ, ಹಂಗೆ ಮಾತಾಡೋದೆಲ್ಲ ನಡೆದಿತ್ತು. ಮಾತಾಡ್ತಾ ಇದ್ವಲ್ಲ, ಹಾಗಾಗಿ ಬರೋದೊಂದು ಸ್ವಲ್ಪ ಲೇಟ್ ಆತ್ರಿ ಮಾವರ. ನೋಡಪ್ಪ ರಾಜು,
ನೀನು ನನ್ನ ಮಗಳಿಗೆ ಯಾವ ಟೈಮಿಗೆ ಬರ್ತೀನಂತ ಅಂದಿರ್ತಿದ್ದಿ ಅದೇ ಟೈಮಿಗೆ ಬರಬೇಕು, ಇಲ್ಲ ಅರ್ಧ ತಾಸು ಮುಂಚೆ ಬರಬೇಕು. ನನ್ನ ಮಗಳು ನಿನ್ನ ಸಲುವಾಗಿ ಅರ್ಧ ತಾಸಲ್ಲ 1 ತಾಸು ಮುಂಚೆಯಿಂದ ಕಾಯ್ಕೊಂತ ಕುಂತಾಳ, ಗೊತ್ತಾ? ಹಾಂ, ಅದು ಸಾರಿ ರೀ ಮಾವರ, ಒಂದು ಸ್ವಲ್ಪ ಮನೆ ಬಿಡೋದ ಲೇಟ್ ಆಗಿಬಿಡ್ತು. ನೋಡಪ್ಪ, ಇದು ಒಂದ್ಸಲ ಏನೋ ಸುಮ್ಮನೆ ಇದೀನಿ, ಆದ್ರೆ ರಿಪೀಟ್ ಆಗಬಾರ್ದು. ನನ್ನ ಮಗಳಿಗೆ ಯಾವತ್ತೂ ಕಾಯಿಸಿಲ್ಲ, ನನ್ನ ಮಗಳು ಯಾವತ್ತೂ ಯಾರಿಗೂ ಕಾದಿಲ್ಲ, ಗೊತ್ತಾ? ನೀನು ಅಷ್ಟೇ. ನನ್ನ ಮಗಳಿಗೆ ಇನ್ನೊಂದ್ಸಲ ಯಾವಾಗ ಭೇಟಿ ಆಗೋದಿರ್ಲಿ, ಮದುವೆ ಆದ್ಮೇಲೆ ಇರಲಿ, ಯಾವಾಗ ಇರಲಿ, ಅದು ನನ್ನ ಮಗಳನ್ನ ಎಷ್ಟೊತ್ತಿಗೆ ಭೇಟಿ ಹಾಕಿನ ಅಂದಿರ್ತಿದ್ದಿ, ಎಷ್ಟೊತ್ತಿಗೆ ಹೋಗಕ್ಕಿನ್ನ ಮಾತಾಡ್ತೀನಿ ಅಂತ ಅಂದಿರ್ತಿದ್ದಿ, ಆ ಟೈಮಿಗೆ ಹೋಗ್ಬೇಕು, ಇಲ್ಲ ಅರ್ಧ ತಾಸು ಮುಂಚೆ ಹೋಗಿರ್ಬೇಕು. ಈ ಥರ ಕಾಯಿಸೋದು ಗೀಸೋದೆಲ್ಲ ನನಗಿಷ್ಟ ಆಗಂಗಿಲ್ಲ, ಸರಿನಾ? ನಾ ಹೇಳ್ದ ಅರ್ಥ ಆಗ್ತಿಲ್ಲ? ಸರಿ ಆತ್ರಿ ಮಾವರ. ಅರೆ ಅಳಿಯಂದ್ರ ಯಾವಾಗ ಬಂದ್ರಿ? ಸಾರಿ, ಇಲ್ಲಿ ಒಂದು ಸ್ವಲ್ಪ ಮಳೆ ಜೋರಾಗಿ ಬರ್ತಾ ಇದೆ, ಹಾಗಾಗಿ ನಾ ವಿಡಿಯೋ ಮಾಡೋ ಮುಂದೆ ಸೌಂಡಿಂದ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ದಯವಿಟ್ಟು ಸಾರಿ ಕೇಳ್ತಾ ಇದ್ದೀನಿ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಪ್ಲೀಸ್ ಸಾರಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ. ಅತ್ತೆರ ಈಗ ಬಂದೀನಿ ನೋಡ್ರಿ, ಒಂದು 5 ನಿಮಿಷ ಆಯ್ತು. ಅಯ್ಯೋ ಹೌದನ್ರಿ, ಏನ್ರಿ ನೀವು ಅಳಿಯಂದ್ರನ್ನ ಕುತ್ಕೊಂತ ಅನ್ನೋ ಬಿಟ್ಟು ಹಂಗ ನಿಂದ್ರಸ ಮಾತಾಡ್ಸ ಕುಂತ ಬಿಟ್ಟಿರಲ್ಲ. ಅಯ್ಯೋ ನಿಮ್ಗೋಸ್ಕರ ನನ್ನ ಮಗಳು ಮುಂಜಾಲಿಂದ ಕಾಯ್ಕೊಂತ ನಿಂತಾಳ್ರಿ. ಕರಿತೀನಿ ಮೊದ್ಲು. ಕವಿತಾ, ಕವಿತಾ. ಹಾ ಮಮ್ಮಿ ಬಂದೆ. ಲಗುನ ಬಾರವಾ, ಯಾರು ಬಂದಾರ ನೋಡ್ ಬಾ ಇಲ್ಲಿ. ಅಂದಂಗ ಅಳಿಯಂದ್ರ ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರಲ್ರಿ? ಹ್ಞೂ ರೀ ಅತ್ತೆರ, ನಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ ನೋಡ್ರಿ. ನಮ್ಮ ಅವ್ವಂತೂ ನಿಮ್ಮನ್ನ ಕೇಳಿದ್ರಿ, ಅವ್ರಿಗೆಲ್ಲ ಕೇಳಿದೆ ಅಂತ ಹೇಳು ಅಂತ ಅಂದ್ರಿ. ನಿಮ್ಮನ್ನಂತೂ ಭಾಳ ನೆನೆಸ್ತಿರ್ತಾಳ್ರಿ ನಮ್ಮವ್ವ. ಓ ಹೌದನಪ್ಪ, ಸರಿ ಸರಿ, ನಾನು ಅಷ್ಟ ನಿಮ್ಗೆ ನಿಮ್ಮ ಅವ್ಗ ನಿಮ್ಮ ಮನೆಯವ್ರ ಎಲ್ರಿಗೂ ಕೇಳ್ದಂತ ಹೇಳಪ್ಪ. ಸರಿ ರೀ ಅತ್ತೆರ. ಅರೆ ರಾಜು ಅವರೇ. ಕವಿತಾ ಅವರೇ, ಆರಾಮಾಗಿದ್ದೀರಾ? ಹಾ ರಾಜು ಅವರೇ, ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ? ರೀ ಒಂದು ನಿಮಿಷ ಬರ್ರಿ ಇಲ್ಲಿ, ನಿಮಗೆ ನಿಮ್ಮ ಹತ್ರ ಒಂಚೂರು ಮಾತಾಡೋದಿತ್ತು. ಹೌದಾ? ಏನು ಮಾತಾಡೋದಿತ್ತು? ಮಾತಾಡಲ್ಲ, ಇಲ್ಲೇ ಏನಾಯ್ತು? ಅಯ್ಯೋ ರೀ ಬರ್ರಿ, ನಿಮ್ಮ ಹತ್ರ ಮಾತಾಡೋದೈತಿ, ಒಂದು ಸ್ವಲ್ಪ ಈ ಕಡೆ ಬರ್ರಿ, ಮಾತಾಡ್ಬೇಕಾಗೈತಿ, ಬರ್ರಿ. ಹಾ, ಬಂದೆ. ಏನ್ರಿ ನೀವು ಪಾಪ ಅವರಿಬ್ರು ಏನೋ ಮಾತಾಡ್ಕೋಬೇಕು ಅಂತಂದು ನನ್ನ ಮಗಳ ಮನೆಗೆ ಕರ್ಸಾಳ. ನೀವು ಒಳ್ಳೆ ಶಿವ ಪೂಜೆಲ್ಲ ಕರಡಿ ಬಿಟ್ಟಂಗೆ ಅಲ್ಲೇ ನಿಂತ್ಕೊಂಡ್ರೆ ಅವ್ರು ಹೆಂಗೆ ಮಾತಾಡ್ಬೇಕು ಹೇಳ್ರಿ? ಅವರಿಬ್ರು ಏನಾರ ಮಾತಾಡ್ತಿರ್ತಾರ ಪಾಪ, ಅದ್ರ ನಡಕ ನಾವು ಹೋಗಿ ಅಲ್ಲಿ ಕುತ್ಕೊಂಡ್ರೆ ಹೆಂಗೆ ಸರಿ ಅನಿಸ್ತೈತಿ ಹೇಳ್ರಿ? ಅದಕ್ಕೆ ಈ ಕಡೆ ಬರ್ರಿ ಅಂತ ನಾ ಕರೆದ್ರೆ ಇಲ್ಲೇ ಮಾತಾಡಂತೀರಿ ನೀವು. ಅಯ್ಯೋ ಇಷ್ಟಕ್ಕ ನೀ ನನ್ನನ್ನು ಅಲ್ಲಿಂದ ಕರೆದೇನ? ಅಯ್ಯೋ ದೇವ್ರಿ, ಬಂದ್ರೆ ಬೂಸೇನೆ ಅದಿ ನೋಡ್ಲಿ ನೀನಂತೂ. ಹಾ, ಎದಕ್ರಿ ಏನಾತು? ನಾ ಮಾಡಿದ್ರೆ ಏನು ತಪ್ಪೈತಿ? ಇರು, 1 ನಿಮಿಷ ಬಂದೆ. ಕವಿತಾ, ಹೇಳಿ ಏನು? ನೋಡವ, ಅಳಿಯಂದ್ರ ನಿನ್ನ ನೋಡಾಕಂತ ಪಾಪ ಅಲ್ಲಿಂದ ಬಂದಾರ. ಹೋಗ್ ನೀನ್ ಕೊನೆಯಾಗ ಹೋಗಿ ಕುತ್ಕೋರಿ, ಇಬ್ರು ಆರಾಮ್ ಮಾತಾಡ್ಕೊಂತ ಕುತ್ಕೋರಿ. ಜ್ಯೂಸ್ ರೆಡಿ ಮಾಡ್ಸಕೊಂತಾಳ ನಿಮ್ಮ ಮಮ್ಮಿ. ರೆಡಿ ಆದ್ಮೇಲೆ ನಿಮ್ಮ ಮಮ್ಮಿನಾರ ಇಲ್ಲ ಯಾರ ಕೈಗಾರ ಕೊಟ್ಟು ಕಳಿಸ್ತೈತಂತ. ಆರಾಮಾಗಿ ಹೋಗಿ ರೂಮಲ್ಲಿ ಕುತ್ಕೊಂಡು ಮಾತಾಡ್ರಿ. ಇಲ್ಲಿ ಮಂದಿ ಹೋಗೋರು ಬರೋರು ಎಲ್ಲ ಇರ್ತಾರಲ್ಲ, ನಿಮಗ ಮಾತಾಡಕ ಸರಿ ಅನ್ಸಂಗಿಲ್ಲ. ಆರಾಮಾಗಿ ನೀನ್ ಕೊನೆಯಾಗ ಕುತ್ಕೊಂಡು ಮಾತಾಡ್ರಿ, ಸರಿನಾ? ಸರಿ ರೆಡಿ, ಥ್ಯಾಂಕ್ ಯು ರೆಡಿ. ರಾಜು ಅವರೇ ಬರ್ರಿ, ನನ್ನ ರೂಮ್ ತೋರಿಸ್ತೀನಿ, ಹಾಗೆ ನಮ್ಮ ರೂಮಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡಿದ್ರಾಯ್ತು, ಬರ್ರಿ. ಸರಿ ಕವಿತಾ ಅವರೇ. ನೋಡಿದೇನ್ಲೇ? ಭಾರಿ ಅದಿರಿ ಬಿಡ್ರಿ ನೀವು. ಮತ್ತ ಎಲ್ಲದಕ್ಕೂ ತಲಿಬೇಕು. ನೀನು ಇಲ್ಲೇ ಮಾತಾಡ್ಸ್ತಾತ, ಇಲ್ಲೇ ಆಳು ಕಾಳೆಲ್ಲ ಒಂದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡಕುಂತಾರ. ಅವ್ರು ಹೆಂಗ್ ಮಾತಾಡ್ಬೇಕು? ನನಗೆ ಎಲ್ಲ ಗೊತ್ತಿರ್ತೈತಿ. ನೀ 2 ನಿಮಿಷ ತಾಳ್ಮೆಯಿಂದ ಇರಬೇಕು. ಹಂಗ ಬಂದ ತಕ್ಷಣ ಅವ್ರಿಬ್ರು ಮಾತಾಡ್ಲಿ ಬಿಡ ಅಂತಂದ್ರ ಈಗ ಸಮಾಧಾನ ಆತಿಲ್ಲ ನಿನಗ? ಹ್ಞೂ ರೀ, ಸಮಾಧಾನ ಆಯ್ತು. ನನ್ನ ಮಗಳ ಮುಖದಾಗ ಎಷ್ಟು ಖುಷಿ ಐತೆ ನೋಡ್ರಿ. ಅವ್ರಿಬ್ರು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳಿ. ಅಯ್ಯೋ ನಾನು ಜ್ಯೂಸ್ ಮಾಡ್ಸಕೊಂಡು ತಿಂತಾರ್ರಿ, ಜ್ಯೂಸ್ ಮಾಡಿಸಿ ಮೊದಲು ಹೋಗಿ ಕೊಟ್ಟು ಬರ್ತೀನಿ ಅವ್ರಿಬ್ರಿಗೂ. ಸರಿ ಆತು. ಹಂಗ ನಂಗೂ ಒಂದು ಗ್ಲಾಸ್ ಜ್ಯೂಸ್ ತಗೊಂಬ. ಅಳಿಯ ಮತ್ತು ಮಗಳು ಗುಂಗನಾಗ ಗಂಡನ ಮರ್ತು ಬಿಡಬೇಡ. ರೀ ನೀವಂತೂ ಸರಿ ಆತು, ನೀವು ಹೋಗಿ ಕೊನೆ ಕೂತ್ಕೊಂಡಿರ್ರಿ, ನಿಮಗೂ ಮಾಡಿಸ್ಕೊಂಡು ತೊಗೊಂಬರ್ತೀನಂತ. ಸರಿ ಆತು. ಅಯ್ಯೋ ನಾನು ನೋಡಿ ಇಲ್ಲೇ ನಿಂತೀನಿ, ಮೊದಲು ಜ್ಯೂಸ್ ಮಾಡಿ ಜ್ಯೂಸು ನೀರು ತೊಗೊಂಡು ಹೋಗಿ ಕೊಡ್ಬೇಕು ಅಳಿಯಂದ್ರಿಗೆ.